ಎಲ್ಲಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನೊಬ್ಬ ಬರಹಗಾರ. ನಾನು ಸುಮಾರು ಒಂದು 40 ಪುಸ್ತಕ ಬರೆದುಬಿಟ್ಟಿದ್ದೀನಿ. ಆ ಪುಸ್ತಕದ ಆಧಾರದ ಮೇಲೆ ಸಾಕ್ಷರತೆ ಎಲ್ಲ ಮಾಡ್ತಾ ಇದ್ದೀವಿ. ಈಗ ನಾನೇ ಬರೆದ ಇನ್ನೊಂದು ಪುಸ್ತಕ ರಸವೈಚಾರಿಕತೆ ಅಂತ, ಆ ಪುಸ್ತಕದ ಆಧಾರದ ಮೇಲೆ ಸಾಕ್ಷರತೆ ಮಾಡ್ತಾ ಇದ್ದೀವಿ. ಇವತ್ತಿನ ಒಂದು ಶೀರ್ಷಿಕೆ ಏನಪ್ಪಾ ಅಂದ್ರೆ ಕೃತಜ್ಞತೆ ಅಂತ. ಕೃತಜ್ಞತೆ ಅನ್ನೋದು ಎಲ್ಲರಿಗೂ ಆ ವರ್ಡ್, ಆ ಪದ ಅರ್ಥ ಆಗಿದೆಯೋ ಗೊತ್ತಿಲ್ಲ, ಅಂತೂ ಕೃತಜ್ಞತೆ ಅಂತ ಯೂಸ್ ಮಾಡ್ತೀವಿ ನಾವು ಯಾಕೆ ಕೃತಜ್ಞತೆ ತೋರಿಸ್ಬೇಕು ಅಂದ್ರೆ ಮೊದಲಿಗೆ ಆ ಕೃತಜ್ಞತೆ ಅಂದ್ರೆ ಏನು, ಅದು ಡೆಫಿನೇಷನ್ ತಿಳ್ಕೊಬೇಕು ನಾವು. ಕೃತಜ್ಞತೆ ಅಂತಂದ್ರೆ ನೆನೆಯುವಿಕೆ ಅಂತ ಹೇಳ್ತಾರೆ. ಕೃತಜ್ಞನಾಗಿರುವುದು ಅದು ಸಂಸ್ಕೃತ ಪದ. ಕನ್ನಡದಲ್ಲಿ ನೆನೆಯುವಿಕೆ, ನೆನೆಸ್ಕೊಳ್ಳೋದು, ಉಪಕಾರ ಮಾಡಿದವ್ರನ್ನ ನೆನೆಸ್ಕೊಳ್ಳೋದು, ನಮ್ಮ ಹಿರಿಯರನ್ನ ನೆನೆಸ್ಕೊಳ್ಳೋದು, ಯಾವುದೇ ನಮಗೆ ಯಾವುದೇ ರೀತಿಯಲ್ಲಿ ನಮಗೆ ಹೆಲ್ಪ್ ಮಾಡಿದ್ರೆ ಅವರಿಗೆ ಕೃತಜ್ಞತೆ ತೋರಿಸೋದು, ಇದಕ್ಕೆ ಕೃತಜ್ಞತೆ ನೆನಪಿಕೆ ಅಂತ ಹೇಳ್ತಾರೆ. ಸೊ ನಮ್ಮ ದೇಶದಲ್ಲಿ ಸ್ವರ್ಗಸ್ಥರಾದ ತಂದೆ ತಾಯಿಯರ ಪುಣ್ಯ ತಿಥಿ ಪ್ರತಿ ವರ್ಷವೂ ಆಚರಿಸುತ್ತೇವೆ. ವಾರ್ಷಿಕ ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡುತ್ತೇವೆ. ಇದು ಪ್ರತಿಯೊಂದು ದೇಶದಲ್ಲೂ ಮಾಡ್ತಾರೆ. ಎಲ್ಲರೂ ಬೇರೆ ಬೇರೆ ರೀತಿ ಮಾಡ್ಕೊಂಡು ಹೋಗ್ತಾರೆ. ಅದು ನಮ್ಮ ದೇಶದಲ್ಲಿ ಮಾತ್ರ ಇದು ಬಹಳ ಅಚ್ಚುಕಟ್ಟಾಗಿ ಶ್ರಾದ್ದ ಅಂತ ಕರೆಯೋದೇ ಅದಕ್ಕೆ. ಅದು ಶ್ರದ್ಧೆಯಿಂದ ಮಾಡಬೇಕು, ಬಹಳ ಕಟ್ಟುನಿಟ್ಟಾಗಿ ಮಾಡಬೇಕು, ಒಂಥರ ಉದಾಸೀನತೆ ತೋರಿಸಬಾರ್ದು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಈಗ ಈ ಕೃತಜ್ಞತೆನ ನಾವು ಅಂದ್ರೆ ನೆನೆಸ್ಕೊಳ್ತೀವಲ್ಲ, ಯಾಕೆ ನೆನೆಸ್ಕೋಬೇಕು, ಇದು ಯಾಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಉತ್ತರ ಹಿರಿಯರು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಈ ಜೀವನ ಒಂದು ಉತ್ಕೃಷ್ಟ ಕೊಡುಗೆ ಅಂತ ಹೇಳ್ತಾರೆ. ಎಲ್ಲಾ ಕೊಡುಗೆಗಳಿಗೂ ಕೃತಜ್ಞತೆ ಅರ್ಪಿಸುವುದಾದ್ರೆ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಯಾಕೆ ಕೃತಜ್ಞತೆಯಿಂದ ನೆನೆಯಬಾರದು? ಈ ಮಾನವ ಜನ್ಮ ಪವಿತ್ರ ಎಂದು ಹೇಳುತ್ತವೆ ಎಲ್ಲಾ ಧರ್ಮಗಳು. ಈ ಪವಿತ್ರ ಜನ್ಮ ತಾಳಿದ ಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾನವ ಕಲ್ಯಾಣಕ್ಕಾಗಿ ಉಪಯೋಗಿಸಿರಿ ಎಂದು ಎಲ್ಲಾ ಧರ್ಮಗಳು ಸಾರುವಾಗ, ಜನ್ಮ ಕೊಟ್ಟ ತಂದೆ ತಾಯಿಗೆ ನಾವು ಕೃತಜ್ಞತೆ ಅರ್ಪಿಸುವುದು ಸಾಧುವಲ್ಲವೇ? ಜನ್ಮ ಕೊಟ್ಟ ಮಾತಾಪಿತರಿಗೆ ಋಣಿಯಾಗಿರುವ ಹಾಗೆ ಉಪಕಾರ ಮಾಡಿದವರನ್ನು ಆಪತ್ಕಾಲದಲ್ಲಿ ಸಹಾಯ ಮಾಡಿದವರನ್ನು ಕೃತಜ್ಞತೆಯಿಂದ ನೆನೆಯುವುದು ಸಭ್ಯರ ಗುಣ ಎನ್ನುತ್ತಾರೆ. ಪ್ರತ್ಯುಪಕಾರ ಮಾಡುವುದು ಕರ್ತವ್ಯ ಅಂತ ಹೇಳಲಾಗಿದೆ. ಅದು ದೈವಿಕ ಗುಣವೂ ಹೌದು ಅಂತಾರೆ ಹಿರಿಯರು. ಸೊ ಕೃತಜ್ಞತೆ ಅಂತಂದ್ರೆ ನೆನೆಯುವಿಕೆ ಅಂತಂದಾಯ್ತು. ಅದು ಯಾಕೆ ಮಾಡ್ಬೇಕು ಅಂತಂದ್ರೆ, ನಾವು ಈ ತಂದೆಗೆ ತಾಯಿ ನಮಗೆ ಜನ್ಮ ಕೊಟ್ರಲ್ಲ, ಆ ಮಾನವನ ಜನ್ಮನೇ ಪವಿತ್ರ ಆಗಿರುವಾಗ ಇಂಥ ಪವಿತ್ರ ಜನ್ಮ ಕೊಟ್ಟಿದ್ದಕ್ಕೋಸ್ಕರ ಅವರಿಗೆ ನಾವು ಕೃತಜ್ಞತೆ ಅರ್ಪಿಸ್ತಾ ಇದ್ದೀವಿ ಅಂತ. ಅದೊಂದು ಅದ್ಭುತವಾದ ರೀತಿಯಲ್ಲಿ ಒಂದು ವಿವರಣೆ ಕೊಟ್ಬಿಟ್ಟಿದ್ದಾರೆ. ಈಗ ಈ ಕೃತಜ್ಞತೆ ಅರ್ಪಿಸೋದು ಹೇಗೆ, ಯಾವ ತರ ನಾವು ಅರ್ಪಿಸೋದು, ಅದು ಈ ತರ ಹಿರಿಯರು ಹೇಳಿಬಿಟ್ಟಿದ್ದಾರೆ. ಏನಂದ್ರೆ, ಅಪ್ಪಟ ಮನಪೂರ್ವಕವಾದ ಹೃದಯ ತುಂಬಿ ಬಂದ ಸವಿ ಮಾತೇ ಸಾಕಂತೆ ಕೃತಜ್ಞತೆ ಸೂಚಿಸುವುದಕ್ಕೆ. ಸವಿ ಮಾತೇ ಸಾಕು. ಅದು ನಮ್ಮಲ್ಲಿ ಇತ್ತೀಚೆಗೆ ಬಂದಿದೆ. ಧನ್ಯವಾದಗಳು ನಾವು ಯೂಸ್ ಮಾಡ್ತೀವಲ್ಲ ಆ ವರ್ಡು, ಅದು ಇತ್ತೀಚೆಗೆ. ಅದು ಧನ್ಯವಾದ ಅಂತ ನಮ್ಮಲ್ಲಿ ಯಾವುದೂ ಇರಲಿಲ್ಲ, ಮೊದಲು ಇರಲಿಲ್ಲ. ಕೃತಜ್ಞತೆ ನಾವು ತೋರಿಸ್ತಾನೆ ಇರಲಿಲ್ಲ. ನಾವು ಕೃತಜ್ಞತೆ ತೋರಿಸೋದು ಹಿಂದೂಗಳಲ್ಲಿ ಕಾಲಿಗೆ ಬಿದ್ದು ಬಿಡ್ತಿದ್ವಿ. ನಾವು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವರಿಗೆ ನಾವು ಒಂದು ರೀತಿಯಲ್ಲಿ ಕೃತಜ್ಞತೆ ಅರ್ಪಿಸ್ತಾ ಇದ್ವಿ. ನಾವು ಕೈ ಜೋಡಿಸೋದು, ಅದೆಲ್ಲ ಹಗ್ಗಿ ಒಬ್ರು ತಬ್ಕೊಳ್ಳೋದು, ಈ ತರ ಎಲ್ಲನೂ ಮಾಡ್ತಿದ್ವು. ಅದೇ ಪ್ರತಿ ಉಪಕಾರನೂ ಮಾಡ್ತಾ ಇತ್ತು. ಅವ್ರೇನಾದ್ರು ನಮಗೆ ಚೆನ್ನಾಗಿ ಒಳ್ಳೆ ರೀತಿ ನೋಡ್ಕೊಂಡಿದ್ರೆ ಅವ್ರ ಪ್ರತ್ಯುಪಕಾರಕ್ಕೆ ನಾವು ಏನಾದ್ರು ಕೊಡುಗೆ ಕೊಡ್ತಾ ಇತ್ತು. ಸೊ ಅದು ಒಂದು ರೀತಿಯಲ್ಲಿ ಕೃತಜ್ಞತೆ ಆಗ್ತಾ ಇತ್ತು. ಆದ್ರೆ ಎಲ್ಲದಕ್ಕಿನ್ನ ಹಿರಿಯರು ಏನ್ ಹೇಳ್ತಾರೆ ಅಂದ್ರೆ, ಸವಿ ಮಾತೆ ನಾವು ಮಾತಾಡ್ತೀವಲ್ಲ, ಅಪ್ಪ ನಿನ್ನಿಂದ ನನಗೆ ಒಳ್ಳೇದಾಗಿದೆ, ಬಹಳ ಉಪಕಾರ ಆಯ್ತು,
ಇಲ್ಲದಿದ್ರೆ ನಾನು ಹೇಗೋ ಇದ್ಬಿಡ್ತಿದ್ದೆ ಹಿಂಗೆ ಅನ್ನೋದು ಒಂದು ಸವಿ ಮಾತು. ಆ ಸವಿ ಮಾತಿನಿಂದನೇ ಕೃತಜ್ಞತೆ ಒಳ್ಳೆ ರೀತಿಯಲ್ಲಿ ನಾವು ಅರ್ಪಿಸ್ಬೋದು ಅಂತ ಹೇಳಲಾಗಿದೆ. ಇದು ಕ್ರಿಶ್ಚಿಯನ್ಸ್ ಬಹಳ ಚೆನ್ನಾಗಿ ಮಾಡ್ತಾರೆ, ಸ್ಪೆಷಲ್ ಆಗಿ ಹೇಳ್ತಾರೆ ಅವರು. ಪ್ರತಿಯೊಂದಕ್ಕೂ ನೀವು ಕೃತಜ್ಞತೆ ಅರ್ಪಿಸ್ಬೇಕು, ಥ್ಯಾಂಕ್ ಯು ಅಂತ ಅವ್ರು ಹೇಳ್ತಾರೆ. ಪ್ರತಿಯೊಂದಕ್ಕೂ ಏನೇ ಆಗ್ಲಿ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಸಣ್ಣ ಸಣ್ಣ ವಿಷಯಕ್ಕೆ ಒಂದು ಪುಸ್ತಕ ವಾಪಸ್ ಕೊಟ್ರೆ ಅಥವಾ ನಿಮ್ಗೆ ಏನಾದ್ರು ಒಂದು ಸಣ್ಣ ಕೆಲಸ ಮಾಡಿದ್ರೆ ಯಾವುದಕ್ಕೆ ಆಗ್ಲಿ ಅವ್ರು ಥ್ಯಾಂಕ್ಸ್ ಹೇಳಲೇಬೇಕು. ನಮ್ಮಲ್ಲಿ ಅದಿಲ್ಲ, ಆ ಪದ್ಧತಿ ಇಲ್ಲ. ನಾವು ಥ್ಯಾಂಕ್ಸ್ ಹೇಳೋದಕ್ಕೆ ಹೋಗೋದೇ ಇಲ್ಲ, ಧನ್ಯವಾದಗಳು ಅಂತ ಪ್ರತಿಯೊಂದಕ್ಕೂ ನಾವು ಹೇಳೋದೇ ಇಲ್ಲ. ಅವ್ರು ಮಾತ್ರ ಎಲ್ಲಾ ವಿಷಯದಲ್ಲೂ ಯಾವುದೇ ಆಗ್ಲಿ ಸಣ್ಣ ಮಕ್ಕಳಿಗೆ ಹೇಳ್ಕೊಟ್ಬಿಡ್ತಾರೆ ಅವರು. ಏನೇ ಅದು ಅವರು ಅವನು ಹೇಳಬೇಕು ಅಂತನೂ ಇರೋದಿಲ್ಲ, ಆದ್ರೂ ಕೂಡ ಅವ್ನಿಗೆ ಹೇಳ್ಕೊಡ್ತಾರೆ. ಇದು ಉಪಕಾರ ಮಾಡಿದಾನೆ, ನೀನು ಥ್ಯಾಂಕ್ಸ್ ಹೇಳಪ್ಪ ಅಂತ. ಆ ಥ್ಯಾಂಕ್ ಯು ಅನ್ನೋ ಸಬ್ಜೆಕ್ಟ್ ಒಂದು ವರ್ಡಿಗೆ ನೋಡಿ, ಬಹಳ ಬಹಳ ಅಪರೂಪದ ವರ್ಡ್ ಅದು ಅವರಿಗೆ. ಅದು ತುಂಬಾ ಚೆನ್ನಾಗಿದೆ. ಅದು ಈಗ ಕೃತಜ್ಞತೆ ಬಗ್ಗೆ ಎಲ್ಲ ಇಷ್ಟ ಹೇಳತ್ತಲ್ಲ, ಇದ್ರ ಬಗ್ಗೆ ಕಥೆನೂ ಒಂದಿದೆ. ಅದು ಅದ್ಭುತ. ಆ ಕಥೆ ಕೂಡ ಚೆನ್ನಾಗಿದೆ. ಅದು ಒಂದು ಅದ್ಭುತವಾದ ಕಥೆ. ಅದು ಹೇಳಕ್ಕೆ ಇಷ್ಟಪಡ್ತೇನೆ. ಅದೇನು ಅಂದ್ರೆ ಮೋಸೆಸ್ ರಾತ್ಚೈಲ್ಡ್ ಅಂತ ಅವನಿಗೆ. ರಾತ್ಚೈಲ್ಡ್ ಎಲ್ಲರೂ ಕೇಳಿರ್ಬೋದು, ರಿಚೆಸ್ಟ್ ಪರ್ಸನ್. ಇವಾಗ ಒಂದೊಂದು ರಿಚೆಸ್ಟ್ ಪರ್ಸನ್. ಈಗ ಅವನ ಹೆಸರಿನಲ್ಲಿ ಬೇಕಾದಷ್ಟು ಕಂಪನಿಗಳಿದೆ, ಎಲ್ಲ ಇದೆ. ಅವನ ಕತೆ ಅದ್ಭುತವಾದ ಕತೆ ಇದು ಹೇಳ್ತೀನಿ. ಇದು ಹೇಗೆ ಅಂದ್ರೆ 1789 ಒಂದು ಸಂಗತಿ ನಡೀತು. ಅವಾಗ ಫ್ರಾನ್ಸ್ ಅಲ್ಲಿ ಕ್ರಾಂತಿ ಆಗಿತ್ತು. ಜರ್ಮನ್ ಪಕ್ಕದಲ್ಲೇ ಜರ್ಮನ್ ದೇಶ ಇದೆಯಲ್ಲ, ಆ ಜರ್ಮನ್ ದೇಶ ಕಡಲ ದಂಡೆಯಲ್ಲಿ ಫ್ರಾಂಕ್ಫರ್ಟ್ ಎಂಬ ಪ್ರಾಂತ್ಯದಲ್ಲಿ ಮೋಸಸ್ ರಾತ್ಚೈಲ್ಡ್ ಅಂತ ವಾತಾರಿಸಿದಂತೆ. ಈ ರಾತ್ಚೈಲ್ಡ್ ಅನ್ನೋದು ಯಹೂದಿಗಳು ವ್ಯಾಪಾರಿಗಳು ತಾನೆ ಜಾಸ್ತಿ, ತುಂಬಾ ವ್ಯಾಪಾರಿಗಳು, ಬಹಳ ಬುದ್ಧಿ ಅವರಿಗೆ. ಆ ವ್ಯಾಪಾರ ಸಂಘದಲ್ಲಿ ಅವನು ವ್ಯಾಪಾರ ಮಾಡ್ತಿದ್ದ. ಅವನು ಒಟ್ಟಾರೆ ಅವನ ಹೆಸರು ಮೋಸಸ್ ರಾತ್ಚೈಲ್ಡ್ ಅಂತ. ಅವನು ಅಷ್ಟೇನು ಶ್ರೀಮಂತ ಆಗಿರ್ಲಿಲ್ಲ, ಆದರೆ ಸತ್ಯವಂತನೆಂದು ಅವನನ್ನು ಬಲ್ಲವರೆಲ್ಲರೂ ನಂಬಿದ್ರು. ಅವನ ಸತ್ಕೀರ್ತಿಯು ಜರ್ಮನಿಯ ಚಕ್ರವರ್ತಿಯ ಕಿವಿಗೂ ಬಿದ್ದಿತ್ತಂತೆ. ಹೀಗಿರುವಲ್ಲಿ ಒಮ್ಮೆ ಫ್ರೆಂಚ್ ಸೈನಿಕರು ಜರ್ಮನಿಯ ಮೇಲೆ ದಂಡಿಸಿ ಬಂದರು. ಕ್ಯಾಸಲ್ ಪ್ರಾಂತ್ಯದ ರಾಜಕುಮಾರನು ರಾಜ್ಯವನ್ನು ಬಿಟ್ಟು ತ್ವರಿತವಾಗಿ ಓಡಿ ಹೋಗಬೇಕಾದಂತೆ. ಅವನು ತನ್ನ ಆಸ್ತಿಯಲ್ಲಿ ಅಮೂಲ್ಯವಾದ ವಸ್ತುಗಳನ್ನು, ಸ್ವಲ್ಪ ಹಣವನ್ನು ಒಂದು ಸಂದೂಕದ ಪೆಟ್ಟಿಗೆಯಲ್ಲಿ ತುಂಬಿಕೊಂಡು ರಾತ್ಚೈಲ್ಡ್ನ ಮನೆಗೆ ಏಕಾಂತವಾಗಿ ಹೋಗಿ ಪೆಟ್ಟಿಗೆಯನ್ನು ಅವನ ಮನೆಯಲ್ಲಿಟ್ಟು ಅದನ್ನು ಜೋಪಾನವಾಗಿಡಬೇಕೆಂದು ತಾನು ಬದುಕಿ ಬಂದರೆ ಅದನ್ನು ವಾಪಸ್ಸು ತೆಗೆದುಕೊಳ್ಳುವುದಾಗಿ ಅವನಿಗೆ ಹೇಳ್ತಾನಂತೆ. ಯಾಕಂದ್ರೆ ರಾತ್ಚೈಲ್ಡ್ ಮನೆಗೆ ಯಾಕೆ ಹೋಗ್ತಾನೆ ಅಂದ್ರೆ ಅವನ ರಾತ್ಚೈಲ್ಡ್ ಬಹಳ ಬಹಳ ಸತ್ಯವಂತ ಅಂತ ಹೆಸರುವಾಸಿ ತಗೊಂಡ್ಬಿಟ್ಟಿದ್ನಲ್ಲ. ಮೋಸ ಮಾಡಲ್ಲ, ಮೋಸಗಾರ ಅಲ್ಲ, ಇವನು ಒಳ್ಳೆಯ ಮನುಷ್ಯ, ಇವನು ಅದಕ್ಕೆ ಅವನ ಹತ್ರ ಇಟ್ಬಿಟ್ರೆ ಅವನು ಜೋಪಾನಾಗಿ ಇಟ್ಕೊಡ್ತಾನೆ, ಹಾಳು ಮಾಡೋದಿಲ್ಲ, ನಾನು ಬಂದು ವಾಪಸ್ ಕೇಳಿದ್ರೆ ವಾಪಸ್ ಕೊಡ್ತಾನೆ ಅನ್ನೋ ಒಂದು ಭರವಸೆ ಅವರ ಎಲ್ಲರಲ್ಲೂ ಇತ್ತು. ಅದಕ್ಕೋಸ್ಕರ ಈ ರಾಜಕುಮಾರ ಕೂಡ ಇಲ್ಲಿಗೆ ಬರ್ತಾನೆ. ಬಂದ್ಬಿಟ್ಟು ಅವನ ಮನೆಗೆ ತನ್ನಲ್ಲಿ ಇದ್ದಿದ್ದು ಒಡವೆ ವಸ್ತು ಎಲ್ಲ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಇವನಿಗೆ ಕೊಟ್ಬಿಡ್ತಾನೆ. ಸರಿ, ಅವಾಗ ರಾತ್ಚೈಲ್ಡ್ ಹೇಳ್ತಾನಂತೆ, ನೋಡಪ್ಪ ಈಗ ವಾರ್ ನಡೀತಿದೆ, ನಾನು ಬದುಕ್ತೀನೋ ಎಲ್ಲ ಗೊತ್ತಿಲ್ಲ, ಇಂಥ ಪರಿಸ್ಥಿತಿಯಲ್ಲಿ ನಿಂದು ನಾನು ಸೇಫ್ಗಾರ್ಡ್ ಮಾಡೋದು ಅಂದ್ರೆ ನನಗೂ ಬಹಳ ಕಷ್ಟ ಆಗ್ತದಪ್ಪ, ನೀನಿಲ್ಲ, ನನಗೆ ಈಗ ಹೊರೆ ಹಾಕ್ಬೇಡ, ಇದು ಕಷ್ಟ ಅಂತ ಎಷ್ಟೇ ಹೇಳ್ಕೊಂಡ್ರು ಅವಾಗ ಅವನು ಇಲ್ಲ 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 ಏನ್ ಮಾಡೋದಪ್ಪ, ಎಷ್ಟು ಕೇಳಿದ್ರೆ ಹೇಳ್ತಾ ಇಲ್ವಲ್ಲ ಏನು ಅಂದ್ಬಿಟ್ಟು ಕೊನೆಗೆ ಒಪ್ಕೋತಾನೆ. ಆಯ್ತಪ್ಪ ಇನ್ನೇನ್ ಮಾಡೋದು ನೋಡೋಣ, ಕೊಡು, ಆದಷ್ಟು ನಾನು ಜೋಪಾನಾಗಿ ಇಟ್ಕೋತೀನಿ ಅಂತ ಆ ಪೆಟ್ಟಿಗೆನ ತಂದು ಇಟ್ಕೊಳ್ತಾನೆ. ಸೊ ರಾಜ್ಕುಮಾರ್ ಏನ್ ಮಾಡ್ತಾನೆ, ಸದ್ಯ ಬದುಕದೆ ನಾನು ಅಂತೇಳಿ ಓಡ್ತಾನೆ ದೇವ್ರ ರಕ್ಷಣೆಗೆ, ಅಲ್ಲಿಂದ ಓಡೋಗ್ಬಿಡ್ತಾನೆ. ಇತ್ತ ರಾತ್ಚೈಲ್ಡ್ ಏನ್ ಮಾಡ್ತಾನೆ, ಆ ಪೆಟ್ಟಿಗೆನ ತನ್ನ ಕೈ ತೋಟಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಗುಂಡಿಯನ್ನು ತೋಡಿ ಅದರಲ್ಲಿ ಅದನ್ನಿಟ್ಟು ಅದರ ಮೇಲೆ ಮಣ್ಣು ಮುಚ್ಚಿ ಸ್ವಸ್ಥವಾಗಿ ಮನೆಗೆ ಬಂದ್ಬಿಡ್ತಾನೆ. ಮನೆಯೊಳಗೆ ಇಟ್ಕೊಳ್ಳಲ್ಲ, ಗೊತ್ತಿರ್ತಾವೆ ಯಾವತ್ತಿದ್ರು ಇದು ಮನೇಲಿ ಲೂಟಿ ಆಗ್ತದೆ, ಯುದ್ಧದಲ್ಲಿ ಲೂಟಿ ಆಗೋದು ಕಾಮನ್, ಅದು ಎಲ್ಲರ ಮನೇಲಿ ಲೂಟಿ ಮಾಡ್ಬಿಡ್ತಾರೆ, ಅದು ಬಹಳ ಕಷ್ಟ, ನಾವು ಬದುಕೋದು ಕಷ್ಟ, ಇದನ್ನ ಬಳಸೋದು ಇದನ್ನ ಇಟ್ಕೊಳ್ಳೋದು ಕಷ್ಟ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಮನೆ ಹಿತ್ತಲಲ್ಲಿ ಹೋಗಿ ಒಂದು ಗುಂಡಿ ತೋಡ್ಬಿಟ್ಟು ಅದು ಫಾಸ್ಟ್ ಕ್ಲಾಸ್ ಆಗಿ ಅದರೊಳಗೆ ಇಟ್ಬಿಟ್ಟು ಮುಚ್ಚಿಬಿಡ್ತಾನೆ. ಆದ್ರೆ ತನ್ನ ವಸ್ತುಗಳನ್ನ ಮಾತ್ರ ಅವನು ಗುಂಡಿಲಿ ಇಡೋದಿಲ್ಲ, ತನ್ನ ವಸ್ತು ತನ್ನದಲ್ಲೇ ಇಟ್ಕೋತಾನೆ, ಅದನ್ನ ಜೋಪಾನ ಮಾಡೋದಿಲ್ಲ ಅವನು.
ಸರಿ, ಯಥಾ ಪ್ರಕಾರ ನಗರ ಸೈನಿಕರು ಜರ್ಮನ್ರು ಬರ್ತಾರೆ, ಆಕ್ರಮಿಸ್ಕೊಂಡ್ಬಿಡ್ತಾರೆ. ಆಕ್ರಮಿಸ್ಕೊಂಡು ಕೇಳ್ಬೇಕಾ, ಸೈನಿಕರೆಲ್ಲ ಬರ್ತಾರೆ, ಲೂಟಿ ಹೊಡಿಯೋದು ಮಾಡ್ತಾರೆ. ಎಲ್ಲರ ಮನೆಯೆಲ್ಲ ಲೂಟಿ ಹೊಡಿತಾರೆ, ಸೂರೆ ಮಾಡ್ಬಿಡ್ತಾರೆ. ಅವಾಗ ರಾಷ್ಟ್ರೀಯ ಮನೆಗೆ ಇವರು ರಾಜ್ಕುಮಾರ ರಾಷ್ಟ್ರೀಯ ಮನೆಗೆ ಹೋಗಿ ಅಲ್ಲೆಲ್ಲ ಅವನ ಇದನ್ನೆಲ್ಲ ಇಟ್ಟಾನೆ ಅಂತ ಗೊತ್ತಾಗ್ಬಿಡ್ತು ಅವ್ರಿಗೆ. ಅವ್ರೇನ್ ಮಾಡ್ತಾರೆ, ಸೈನಿಕರು ಅವನ ಮನೆಗೆ ಬರ್ತಾರೆ, ರಾಷ್ಟ್ರೀಯ ಮನೆಗೆ ಬರ್ತಾರೆ, ಎಲ್ಲ ಶೋಧನೆ ಮಾಡ್ತಾರೆ. ಶೋಧನೆ ಮಾಡಿದಾಗ ಆ ರಾಷ್ಟ್ರೀಯನ ವರ್ಷದಲ್ಲಿ ಇರ್ತದಲ್ಲ, ಏನೇನು ಇರ್ತದಲ್ಲ, ಜ್ಯುವೆಲ್ರಿ ಅಂತೆ ಅದಂತೆ ಇದಂತೆ ಒಡೆಯೋ ವಸ್ತು, ಅದನ್ನೆಲ್ಲ ಕೊಳ್ಳೆ ಹೊಡಿತಾರೆ, ಎಲ್ಲ ಹೊತ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ತಗೊಂಡ್ತಾರೆ, ಬರ್ದ್ ಮಾಡ್ಬಿಟ್ಟು ಹೋಗ್ತಾರೆ. ಕೊನೆಗೆ ಏನ್ ಮಾಡ್ತಾನೆ, ರಾಷ್ಟ್ರೀಯ ಅವ್ರು ಹೋದ್ಮೇಲೆ ತೋಟದಲ್ಲಿ ಬಚ್ಚಿಟ್ಟಿದ್ನಲ್ಲ ಆ ಕಟ್ಟಿಗೆ ನೋಡು, ಅದರಲ್ಲಿದ್ದ ದ್ರವ್ಯವನ್ನು ಜವವೀರನು ಮೂಲದಿನವಾಗಿ ಇಟ್ಕೊಂಡು ವ್ಯಾಪಾರ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅಂದ್ರೆ ಶಾಂತಿ ವ್ಯಾಪಾರ ಆಗತ್ತೆ, ಎಲ್ಲ ಆಗುತ್ತೆ, ಯುದ್ಧ ಮುಗಿತೆ, ಎಲ್ಲ ಆಗುತ್ತೆ. ಇವನೇನ್ ಮಾಡ್ತಾನೆ, ಇವನೇ ದುಡ್ಡು ಒಡವೆ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾನಲ್ಲ, ಇವನಂತ ಕಾಸಿರೋದಿಲ್ಲ. ಆದ್ರೆ ಆ ರಾಜ್ಕುಮಾರ ಕೊಟ್ಟಿದ್ದು ಒಡವೆ ವಸ್ತು ಬಂಗಾರ ಏನೇನು ಇರ್ತದಲ್ಲ, ಅದು ಬಚ್ಚಿಟ್ಟಿದ್ನಲ್ಲ, ಅದನ್ನೆಲ್ಲ ತೆಗಿತಾನೆ. ಸೊ ಅದನ್ನ ಮಾರ್ತಾನೆ, ಅದನ್ನ ದುಡ್ಡು ಮಾಡ್ಕೊತಾನೆ. ಅದರ ಸಹಾಯದಿಂದ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡ್ಬಿಡ್ತಾನೆ, ಅದನ್ನೇ ಬಂಡವಾಳವಾಗಿ ಇಟ್ಕೊಂಡ್ಬಿಡ್ತಾನೆ. ಸೊ ಆದ್ರೆ ಅವನು ಏನ್ ಮಾಡ್ತಾನೆ ಅಂದ್ರೆ, ಆ ಬಂಡವಾಳ ಅದನ್ನೆಲ್ಲ ಮಾರಿ ಅವನ್ನ ಎಷ್ಟು ಒಡವೆ ಇತ್ತು ಆದ್ರ ಮೊಬೈಲ್ ಅದ್ರ ದುಡ್ಡೆಲ್ಲ ಸಪ್ರೇಟ್ ಆಗಿ ಲೆಕ್ಕ ಇಡ್ತಾನೆ. ಆ ಲೆಕ್ಕ ಅದನ್ನ ಟಚ್ ಮಾಡೋದಲ್ಲ, ಅದನ್ನ ಸಪ್ರೇಟ್ ಆಗಿ ಇಟ್ಕೊಂಡ್ಬಿಡ್ತಾನೆ. ಅವನು ಬಾಕಿದಲ್ಲಿ ಅವನು ಲಾಭ ಬಂದಲ್ಲಿ ಅವನು ಜೀವನ ಮಾಡ್ತಾನೆ, ಲಾಭ ಮಾಡ್ತಾನೆ, ಹೇಗೋ ಜೀವನ ಕಲ್ತಾನೆ. ಒಂದ್ ದಿವಸ ಏನಾಗುತ್ತೆ, ಇದ್ದಕ್ಕಿದ್ದಂಗೆ ರಾಜಭ್ರಷ್ಟ ಆಗಿರ್ತಾನ ರಾಜ್ಕುಮಾರ. ಅವನೇನ್ ಮಾಡ್ತಾನೆ, ಓಡೋಗಿರ್ತಾನಲ್ಲ, ಇವನ್ಗೆ ಎಲ್ಲ ಕೊಟ್ಬಿಟ್ಟು ಹೊಡೋಗಿರ್ತಾನಲ್ಲ, ಅವನು ವಾಪಸ್ ಬರ್ತಾನೆ. ಅವಾಗ ಏನಾಗುತ್ತೆ, ಇವನಿಗೆ ಗೊತ್ತಾಗಲ್ಲ, ವಾಪಸ್ ಬಂದೇನಪ್ಪ ರಾಜ್ಕುಮಾರ ಅಂತ. ರಾಜ್ಕುಮಾರ ಮನೆಗೆ ಬಂದಿರೋದಿಲ್ಲ, ಕೇಳ್ಕೊಂಡು ಬರೋದಿಲ್ಲ. ಆದ್ರೆ ಇವನಿಗೆ ಗೊತ್ತಾಗ್ಬಿಡುತ್ತೆ ರಾಜ್ಶೀಲ್ಡ್ಗೆ. ಇವನೇನ್ ಮಾಡ್ತಾನೆ, ರಾಜ್ಶೀಲ್ಡ್ ರಾಜ್ಕುಮಾರನ ಕಾಂಟ್ಯಾಕ್ಟ್ ಮಾಡ್ತಾನೆ. ಅವನು ಹೇಳ್ತಾನೆ, ನೋಡಪ್ಪ ನೀನು ನನ್ನ ಹತ್ರ ಇಟ್ಟಿದ್ಯಲ್ಲ ಬಂದು ಎಲ್ಲ, ಅದೆಲ್ಲ ಜೋಪಾನಾಗಿ ಇಟ್ಟಿದ್ದೆ, ಅದನ್ನ ಯಾರು ಸೈನಿಕರು ಹೊಡ್ಕೊಂಡು ಹೋಗ್ಲಿಲ್ಲ. ಆದ್ರೆ ನಾನೇನ್ ಮಾಡಿದ್ದೀನಿ, ಅದನ್ನು ಉಪಯೋಗಿಸ್ಕೊಂಡಿದ್ದೀನಿ. ಅದನ್ನ ಉಪಯೋಗಿಸ್ಕೊಂಡು ನಿನಗೆ 5% ಬಡ್ಡಿ ಹಾಕಿ ಆ ದುಡ್ಡು ಮೇಲೆ ಸುರಕ್ಷಿತವಾಗಿ ನಾನು ಹಣನ ತಂದು ಇಟ್ಟಿದ್ದೀನಿ. ನಿನಗೋಸ್ಕರ ಕಾಯ್ತಾ ಇದ್ದೀನಿ. ನೀನು ಅದನ್ನು ತಗೊಂಡು ಹೋಗು, ಬಂದು ಆ ಹಣ ತಗೊಂಡು ಹೋಗು, ಪ್ರತ್ಯೇಕವಾಗಿದ್ದೀನಿ ಅಂತ ಹೇಳಿ ತನ್ನ ಸ್ವಂತ ಆಸ್ತಿಯನ್ನು ಬಲಿ ಕೊಟ್ಟು ಇನ್ನೊಬ್ಬರ ಆಸ್ತಿ, ರಾಜ್ಕುಮಾರನ ಆಸ್ತಿನ ಜೋಪಾನ ಮಾಡಿ ಆ ವಿಷಯ ಎಲ್ಲ ಚೆನ್ನಾಗಿ ವಿವರವಾಗಿ ಹೇಳ್ತಾನಂತವ್ನು. ನೋಡಿ, ಈ ತರ ಮಾಡಿದನಪ್ಪ, ನನ್ನ ಆಸ್ತಿ ಹೋಗ್ಬಿಡ್ತು, ಅದು ನಿನ್ನ ಆಸ್ತಿನ ಕಾಪಾಡಿದ್ದೀನಿ, ಅದನ್ನ ನಾನು ಉಪಯೋಗಿಸ್ಕೊಂಡಿದ್ದೀನಿ, ಆದ್ರೆ ಅದಕ್ಕೆ ಬಡ್ಡಿ ಕೊಟ್ಟಿದ್ದೀನಿ, ನೋಡಿ ಈಗ ಬಡ್ಡಿ ಸಮೇತ ನಿಂಗೆ ವಾಪಸ್ ಕೊಡ್ತಾ ಇದ್ದೀನಿ ಅಂತ. ಅವಾಗ ವ್ಯಾಪಾರಿ ಮಾತು ಕೇಳಿ ರಾಜ್ಕುಮಾರ್ನಿಗೆ ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಆಗ್ಬಿಡುತ್ತೆ. ಅವಾಗ ಇದು ನೀವು ಒಂದು ಕೆಲಸ ಮಾಡು, ನನಗೆ ಬಡ್ಡಿಯ ಮೇಲೆ ನೀನು ಹೆಂಗೆ ಆ ಬಡ್ಡಿ ಮೇಲೆ ವ್ಯಾಪಾರ ಮಾಡ್ತಿದ್ಯಲ್ಲ, ಅದನ್ನ ನನಗೆ ಕೊಡ್ಬೇಡ, ನನ್ನ ಪರವಾಗಿ ನೀನೇ ಶುರು ಮಾಡೋದನ್ನ ಕಂಟಿನ್ಯೂ ಮಾಡು. ಮಾಡಿಬಿಟ್ಟು ನಿನ್ನ ವ್ಯವಹಾರದಲ್ಲಿ ನಾನು ಸೇರ್ಕೊಳ್ತೀನಿ, ಆ ಲಾಭದಲ್ಲಿ ನನಗೂ ಕೊಡು ಸ್ವಲ್ಪ, ನಾನು ವಾಪಸ್ ತಗೊಂಡಾಗ ಏನ್ ಮಾಡ್ಲಿ, ನಾನೇನು ವ್ಯಾಪಾರಿ ಅಲ್ಲ ನಿಂತರ. ಸೊ ನೀನು ಅದನ್ನ ಹಣನ ಉಪಯೋಗಿಸ್ಕೊಳ್ಳೋ, ಬಟ್ ಬಡ್ಡಿ ಮಾತ್ರ ನನಗೆ ಕೊಡು ಅಂತ ಹೇಳ್ತಾನಂತೆ. ಅವರಿಬ್ಬರಲ್ಲೂ ಒಂದು ಒಡಂಬಡಿಕೆ ಆಗ್ತದೆ, ಅವನು ಹೊರಟೋಗ್ತಾನೆ. ಆಮೇಲೆ ಈ ರಾಜ್ಶೀಲ್ಡ್ ಏನ್ ಮಾಡ್ತಾನೆ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ, ಒಳ್ಳೆ ಚೆನ್ನಾಗಾಗತ್ತೆ, ವಿಸ್ತರಿಸ್ತಾನೆ. ಅವನೇನ್ ಮಾಡ್ತಾನೆ, ಕೊನೆಗೆ ಆ ರಾಜ್ಶೀಲ್ಡ್ಗೆ 3 ಮಕ್ಕಳಾಗ್ತದೆ. ಆ 3 ಮಕ್ಕಳಿಗೆ ಅವರವರ ಯೋಗ್ಯತೆ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಅವನು ಬಿಸ್ನೆಸ್ ಎಲ್ಲ ಡಿವೈಡ್ ಮಾಡಿಕೊಟ್ಬಿಡ್ತಾನೆ. ಒಬ್ಬ ಮಗನ್ನ ಲಂಡನ್ ನಲ್ಲಿ ಇಡ್ತಾನಂತೆ, ಇನ್ನೊಬ್ಬನ ಪ್ಯಾರಿಸ್ ನಲ್ಲಿ ಇಡ್ತಾನಂತೆ, ಇನ್ನು ಮತ್ತೊಬ್ಬನ ವಿಯನ್ನಾದಲ್ಲೇ ನಡಗಿಸ್ತಾನೆ. ಎಲ್ಲರೂ ಉಚ್ಚಾರಿಸಿ ಬಂದ್ರು. ಲಂಡನ್ ನಲ್ಲಿ ಇದ್ದವನು 7,00,000 ಸ್ಟರ್ಲಿಂಗ್ ಪೌಂಡ್ ಬಿಟ್ಟು ಮಾತ್ರ ಅಂದಂತೆ. ಉಳಿದ ಇಬ್ಬರು ಬ್ಯಾರನ್ ಪದವಿ ಪಡೆದ್ರು ಅಂತ ಹೇಳ್ತಾರೆ.
ನಿಷ್ಠಾವಂತನಾಗಿ ಅವನು ಇನ್ನೊಬ್ಬರ ಮನೆ ದುಡ್ಡು ತಕೊಂಡು ಹಾಳು ಮಾಡದೆ ಅವ್ರನ್ನ ಕಾಪಾಡಾಗಿ ಇಟ್ಕೊಂಡು ಮಾಡ್ತಾನೆ. ಆದ್ರೆ ಅವನಿಗೆ ಅದರಿಂದ ಎಷ್ಟು ಅನುಕೂಲ ಆಯ್ತು ಅಂತಂದ್ರೆ ಅವನು ಕೃತಜ್ಞತೆ ತೋರಿಸ್ತಾನಂತೆ. ಅವನು ನನ್ನ ಹಣ ನೀನು ಜೋಪಾನ ಮಾಡಿದ್ದೆ, ಆ ಹಣ ನನಗೆ ಬೇಡ, ಆದ್ರೆ ನೀನು ಆ ಹಣನ ಉಪಯೋಗಿಸ್ಕೊಂಡು ಅದ್ರ ಬಡ್ಡಿ ಮಾತ್ರ ನನಗೆ ಕೊಡುವಂತ ರಾಜ್ಕುಮಾರ ಕೃತಜ್ಞತಾಪೂರ್ವಕವಾಗಿ ಅದನ್ನ ವಾಪಸ್ ತಗೊಳ್ದೆ ಹಂಗೆ ಅವನಿಗೆ ಕೊಡ್ತಾರಂತೆ. ಇದು ಕೃತಜ್ಞತೆ ಅಂತ ಹೇಳ್ತಾರೆ. ಸೊ ಇನ್ಯಾರು ಹಾಕಿದ್ರೆ ಕೊಟ್ಬಿಡ ನಂದೆಲ್ಲ ಬಡ್ಡಿ ಸಹಿತ ಕೊಟ್ಬಿಡು ಅಂತ ತಗೊಂಡು ಓಡೋಗ್ಬಿಡೋರು. ಆ ರಾಜ್ಕುಮಾರ ಮಾಡ್ಲಿಲ್ಲ. ನೀನು ನಮ್ಮ ಪರವಾಗಿ ನೀನು ಬಿಸ್ನೆಸ್ ಮಾಡಪ್ಪ, ಪರವಾಗಿಲ್ಲ, ನನಗೇನು ವಾಪಸ್ ಕೊಡೋದು ಬೇಡ ನೀನು, ಆದ್ರೆ ಬಡ್ಡಿ ಮಾತ್ರ ಕೊಡು, ನಿನ್ನ ಲಾಭದಲ್ಲಿ ನಾವು ಲಾಭ ತಗೊಳ್ತೀವಿ ಸ್ವಲ್ಪ ಅಂತ ಹೇಳಿ ಬಿಟ್ಬಿಟ್ಟು ಹೋಗ್ತಾನೆ. ಅವನು ಅದನ್ನ ಆ ದುಡ್ಡು ತಗೊಂಡು ಅವನು ಇನ್ನೂ ಜಾಸ್ತಿ ದುಡ್ಡು ಮಾಡ್ಕೊಂಡು 3 ಮಕ್ಕಳನ್ನು ಚೆನ್ನಾಗಿ ಸಾಕಿ 3 ಮಕ್ಕಳಿಗೂ ಒಂದೊಂದ್ ಕಡೆ ಸಪರೇಟ್ ಆಗಿ ಇಟ್ಬಿಟ್ಟು ಅವರು ಬುದ್ಧಿವಂತರಾಗಿ ಅವರು ಐಶ್ವರ್ಯವಂತರಾಗಿ ಬಾಳ್ತಾರಂತೆ. ಇದೊಂದು ಅದ್ಭುತವಾದ ಕಥೆ. ಕೃತಜ್ಞತೆ ನಾವು ಯಾರಿಗೆ ತೋರಿಸ್ಬೇಕು, ಹೇಗೆ ಮಾಡಬೇಕು, ಯಾವ ತರ ನಾವು ಪ್ರದರ್ಶಿಸಬೇಕು, ಯಾವ ತರ ನಡ್ಕೊಳ್ಬೇಕು ಅಂತಕ್ಕೆ ಇದೊಂದು ಕತೆ ಬಹಳ ಅಪರೂಪ ಅನುರೂಪವಾಗಿದೆ. ಅಲೆಕ್ಸಾಂಡರ್ನ ಪಶ್ಚಾತ್ತಾಪ ಅಂತ ಒಂದು ಕಥೆ ಇದೆ. ಆ ಕಥೆ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಅಲೆಕ್ಸಾಂಡರ್ ವಿಷಯ ಎಲ್ಲರಿಗೂ ಗೊತ್ತಿದೆಯಲ್ಲ. ಅಲೆಕ್ಸಾಂಡರ್ ಮಹಾಶಯ ಅವನ ಅವಸಾನ ಕಾಲದಲ್ಲಿ ಸಾಯೋ ಟೈಮ್ನಲ್ಲಿ ಅವನು ಒಂದು ಆಸೆ ಹುಡ್ತಂತೆ. ಅಂದ್ರೆ ತನ್ನ ತಾಯಿನ ಅವನು ನೋಡೇ ಇರ್ಲಿಲ್ಲ. ಯಾವಾಗ ಯುದ್ಧ ಮಾಡೋದು, ಪರಕೀರ್ ಇದು ಮಾಡೋದು, ಯಾವ ಬಹಳ ಬ್ಯುಸಿ ಆಗಿರ್ತಾನ ಅವನು. ಅವನಿಗೆ ತಂದೆ ತಾಯಿ ಬಗ್ಗೆ ಅದು ಅರಿವೇ ಇರಲಿಲ್ಲ. ಆದ್ರೆ ಕೊನೆಗಾಲದಲ್ಲಿ ಅವನಿಗೇನೋ ಇದ್ದಕ್ಕಿದಂಗೆ ತಾಯಿ ನೋಡ್ಬೇಕು ಅಂತ ಬಂದ್ಬಿಡ್ತಂತೆ. ಆದ್ರೆ ಏನ್ ಮಾಡೋದು, ತಾನೇ ಸಾಯ್ತಾ ಇದ್ದಾನೆ. ಅವಸಾನ ಕಾಲ ಬಂದ್ಬಿಟ್ಟಿದೆ, ಬದುಕೋದು ಕಷ್ಟ ಅಂತ ಹೇಳ್ಬಿಟ್ಟಿದ್ದಾರೆ ವೈದ್ಯರೆಲ್ಲ. ಈ ಟೈಮ್ನಲ್ಲಿ ನನ್ನ ತಾಯಿ ನೋಡ್ಬೇಕು ಅಂತ ಕೂತ್ಕೊಂಡ್ರೆ ಅವಾಗ ವೈದ್ಯರು ಹೇಳ್ತಾರಂತೆ, ಅಲ್ಲಪ್ಪ ಈಗ ಹೆಂಗೆ ನಿನ್ ಕರ್ಕೊಂಡು ಹೋಗಿ ತೋರ್ಸೋದು, ಅಥವಾ ಅವ್ರನ್ನೆಲ್ಲಿ ಕರ್ಕೊಂಡು ಬರಕಾಗ್ತದೆ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನೀನು ಈಗ ನೀನು ಕಷ್ಟದಲ್ಲಿದ್ಯಾ, ನೀನು ಮರಣಶೈಲಿಯಲ್ಲಿ ಮಧ್ಯ, ಇಂಥ ಟೈಮ್ನಲ್ಲಿ ನೀನ್ ಇಂಥ ಕೋರಿಕೆಯನ್ನು ನಾವು ಹೆಂಗೆ ನೆರವೇರ್ಸಕ್ಕಾಗ್ತದೆ, ಬಹಳ ಕಷ್ಟ ಆಗ್ತದೆ. ಹಾಗೆ ಅವಾಗ ಅವನಿಗೆ ಅರೆ ಈ ತರ ಇದೆಯಾ, ನೋಡೋಣ, ಹಾಗಾದ್ರೆ ನಾನು ಗಳಿಸಿದ ರಾಜ್ಯ ಇಷ್ಟೊಂದು ಜಾಗ ಇದೆಯಲ್ಲ, ರಾಜ್ಯ ಅದು ಅರ್ಧ ಭಾಗನ ಕೊಟ್ಬಿಡ್ತೀನಿ, ಆದ್ರೆ ನನಗೆ ನನ್ನ ತಾಯಿ ನೋಡೋ ತನಕ ಬದುಕೋ ಹಂಗ್ ಮಾಡ್ರಿ, ನನ್ ಉಸಿರು ಇರೋಗೆ ತರ ಮಾಡ್ರಿ ಅಂತ ವೈದ್ಯರಿಗೆಲ್ಲ ಎಲ್ಲಾರ್ಗು ಕೇಳ್ಕೊತಾನಂತೆ. ನಿಮ್ಗೇನು ಅರ್ಧ ರಾಜ್ಯನೇ ಕೊಟ್ಬಿಡ್ತೀನಪ್ಪ, ನಾನು ಸಾಯಕ್ ಬಿಡಬೇಡ್ರಿ ಅಂತ ಹೋಗ್ಕೊತಾನಂತೆ. ಅಯ್ಯೋ ನನಗೆ ಕೊನೆಗಾಲದಲ್ಲಿ ನನ್ನ ತಾಯಿ ನೋಡ್ಬೇಕು, ನನಗೆ ಯಾಕೆ ಸಾಯಿಸ್ತಿದ್ದೀರಾ ಅಂತ ಪಾಪ ಬೇಜಾರ್ಕೊತಾನಂತೆ. ಆವಾಗ ಇಡೀ ಚಕ್ರಾಧಿಪತ್ಯ ಕೊಟ್ಟರು ಕೂಡ ಆಯುಷ್ ಮುಗಿದ ಮೇಲೆ ಏನು ಮಾಡಕ್ಕೂ ಆಗುದಿಲ್ಲ. ನೀನು ಏನೇ ಮಾಡಿದ್ರು ಕೂಡ ನಿನ್ಗೆ ಬದುಕೋದು ನಮ್ಮ ಕೈಲಿ ಕಷ್ಟ ಆಗಿದೆ. ಯಾಕಂದ್ರೆ ಕನ್ನಡಿ ಮೇಲೆ ಉರುಳುವಷ್ಟು ಕಾಲ ಸಹ ಬದುಕಿರುವ ಹಾಗೆ ಮಾಡುವುದು ಧನ್ವಂತರಿಯಿಂದಲೂ ಸಾಧ್ಯವಿಲ್ಲ ಎಂದು ಅವನ ಸುತ್ತ ನೆರೆದಿದ್ದ ವೈದ್ಯರೆಲ್ಲರೂ ಒಕ್ಕೂರ್ಲಿಂದ ಹೇಳಿದಂತೆ. ನೋಡಪ್ಪ, ನೀ ಏನೇ ಮಾಡಿದ್ರು ಉರುಳುವಷ್ಟು ಕನ್ನಡಿ ಮೇಲೆ ಬಿದ್ದು ಉರುಳಿದ್ರೆ ಅದು ಅಲ್ಲೇನು ಇರ್ತದೆ, ಅದು ಇರೋದೇ ಇಲ್ಲ. ಹಾಗೆ ನೀನು ಕೂಡ ನಿನ್ನ ಅವಸಾನ ಕಾಲ ಸಮೀಪ ಬಂದ್ಬಿಟ್ಟಿದೆ, ಏನು ಮಾಡಕ್ಕಾಗಲ್ಲ ಅಂತ. ಅವಾಗ ಆಳಕ್ ಶುರು ಮಾಡ್ಬಿಡ್ತಾನಂತೆ ಅಲೆಕ್ಸಾಂಡರ್. ಅಯ್ಯೋ ನನ್ನ ಸ್ಥಿತಿ ಈ ತರ ಹೋಗ್ಬಿಡ್ತಲ್ಲ, ಆಯುಷ್ಯದ ಒಂದು ಕ್ಷಣ ಅಷ್ಟೊಂದು ಬೆಲೆ ಇದೆ ಅಂತ ಮೊದಲೇ ತಿಳಿದಿದ್ರೆ ವ್ಯರ್ಥ ಪ್ರಯತ್ನಗಳಿಗೆ ನಾವು ಒಂದು ಕ್ಷಣವನ್ನೂ ವ್ಯವಸ್ಥಿಲ್ವಲ್ಲ ಎಂದು ಹೇಳಿ ನಿಟ್ಟಿಸ್ಬಿಟ್ಟಂತ ಹೇಳ್ತಾನಂತ. ಅಯ್ಯೋ, ಆಯುಷ್ಯದ ಒಂದೊಂದು ಕ್ಷಣಕ್ಕೂ ಬೆಲೆ ಇದೆ. ಇಷ್ಟೊಂದು ಬೆಲೆ ಯಾವಾಗ ನಾನು ಏನೋ ಮಾಡಕ್ ಹೋಗ್ಬಿಟ್ಟೆ, ಯಾವುದೋ ಕೆಲಸ ಮಾಡಿದ್ದೀನಿ, ಯಾವ್ದಾದ್ರು ವ್ಯರ್ಥವಾಗಿ ನನ್ನ ಆಯುಷ್ಯೆಲ್ಲ ಕಳೆದ್ಬಿಟ್ನಲ್ಲ ಅಂತ ಆಡ್ತಾನಂತವನು. ಈಗ ಇಂಥ ಟೈಮ್ನಲ್ಲಿ ನನ್ನ ತಾಯಿ ನೋಡ್ಬೇಕು ಅಂತ ನನಗೆ ಖುಷಿ ಆಗ್ತಾ ಇದೆ, ನನಗೆ ಇದಾಗ್ತಾ ಇದೆ, ಅದು ನೆರವೇರ್ಸಕ್ ಆಗ್ತಾ ಇಲ್ವಲ್ಲ, ಏನ್ ಮಾಡೋದು ಅಂತ ಅಳ್ತಾನಂತಾನೆ. ಕೊನೆಗೆ ಹೇಳ್ತಾನಂತೆ, ನೋಡಪ್ಪ ಅಲ್ಲಿ ಕೂತಿರೋ ಅವನ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಒಂದು ಕೊಡ್ತಾನಂತೆ. ನೋಡಪ್ಪ ಆದೇಶ ಕೊಡ್ತಾನೆ, ಏನು ಅಂದ್ರೆ ಮರಣಾನಂತರ ನನ್ನ ಕಳೇಬರವನ್ನು ಅಂತ್ಯ ಸಂಸ್ಕಾರಕ್ಕಾಗಿ ಮೆರವಣಿಗೆಯಲ್ಲಿ ಕೊಂಡೊಯ್ಯುವಾಗ ನನ್ನ ಅಂಗೈಗಳು ತೆರೆದಿರಲಿ, ಎರಡೂ ಕೈಗಳು ಎಲ್ಲರಿಗೂ ಕಾಣುವ ಹಾಗೆ ಶವ ಸಂಪುಟದ ಹೊರಗಡೆ ಚಾಚಿರಲಿ, ಶವ ಮಂಟಪದ ಹೊರಗಡೆ ಚಾಚಿರಲಿ. ವಿಶ್ವವಿಜಯಿಯಾಗಬೇಕೆಂಬ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದ ಅಲೆಕ್ಸಾಂಡರ್
ಬರಿಗೈಯಲ್ಲಿ ಇಹವನ್ನು ಬಿಟ್ಟು ಹೋಗುತ್ತಿದ್ದಾನೆಂಬುದು ಲೋಕ ಅರಿಯಲಿ ಅಂತ ಹೇಳ್ಬಿಟ್ಟು ಸಾಕೋಗ್ತಾನೆ. ಇದು ಅಲೆಕ್ಸಾಂಡರ್ನ ಕತೆ. ಅಂದ್ರೆ ನಮಗೆ ಜೀವನ ಮೌಲ್ಯ ಏನು, ಹೇಗೆ, ಯಾವ ತರ ಇದೆ ಏನು ಅಂತ ತಿಳ್ಕೊಳ್ಳೋದಲ್ಲೇ ನಾವು ನಮ್ಮ ಜೀವನ ಕಳೆದು ಬಿಡ್ತೀವಿ. ಜೀವನ ಮೌಲ್ಯದಲ್ಲಿ ನಾವು ಕೃತಜ್ಞರಾಗಬೇಕು, ನಮ್ಮ ತಂದೆ ತಾಯಿನ ಚೆನ್ನಾಗಿ ಸಾಕಬೇಕು, ನಮ್ಮ ತಾಯಿನ ನೋಡ್ಬೇಕು ಹೋಗ್ಬೇಕು, ನಾವು ಚಕ್ರಾಧಿಪತ್ಯ ಆದ್ರೆ ಏನಾದ್ರೂ ಆಗ್ಲಿ ಕೊನೆಯ ಒಂದು ತಾಯಿನ ನೋಡ್ಬೇಕು ಅಂತ ಆಸೆ ಕೂಡ ಅವನಿಗೆ ನೆರವೇರ್ಸಕ್ಕಾಗ್ಲಿಲ್ವಲ್ಲ, ಇದು ಎಂತ ಜೀವನ ಇದು ಅಂತ ಅವನು ಪಾಪ ಪೇಚಾಡ್ಕೊಂಡು ಅವನು ಕೊನೆಯ ಹೆಸರು ಬಿಟ್ಬಿಡ್ತಾನಂತೆ. ಇದೊಂದು ಒಳ್ಳೆಯ ಕತೆ. ಇದು ನೀವೆಲ್ಲ ಕೇಳಿದ್ದಕ್ಕೆ ನಿಮ್ಗೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತೀನಿ, ಧನ್ಯವಾದ ಹೇಳ್ತಾ ಇದ್ದೀನಿ.